ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಮೊದಲನೆಯ ಹಂತದ ಮತದಾನ ಮುಗಿದಿದ್ದು ಬಹುತೇಕ ಶಾಂತಿಯುತವಾಗಿ ನಡೆದಿದೆ. ಗ್ರಾಮಾಂತರ ಪ್ರದೇಶದಲ್ಲಿ ಹುಮ್ಮಸ್ಸಿನಿಂದ ಮತದಾನ ನಡೆದರೆ ಬೆಂಗಳೂರು ನಗರದಲ್ಲಿ ಮತದಾನಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಪುಲಕೇಶಿ ನಗರ ಕಾಂಗ್ರೆಸ್ ಮುಖಂಡರಾದ ವಿನೋದ್ ಬೆಂಜಮಿನ್ ಮತದಾನ ಮಾಡಿ ಜಾಗೃತಿಯನ್ನು ಮೂಡಿಸಿದರು. ಬೆಂಗಳೂರು ಕೇಂದ್ರ ಡಿಸಿಸಿ ಉಪಾಧ್ಯಕ್ಷರಾದ ರಾಜೇಂದ್ರನ್ ಮತದಾನ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಗೆಲುವಿನ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಬ್ಲಾಕ್ ಪ್ರೆಸಿಡೆಂಟು ಬೆಂಗಳೂರು ಸಿಟಿ ಸೆಂಟ್ರಲ್ಲು ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್ ರಾಜೇಂದ್ರ ಆಗ್ಬಿಟ್ಟು ಈಗ 18 ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಚುನಾವಣೆ ನಡೀತಾ ಇದೆ. ಈಗ ಬೆಂಗಳೂರು ಸೆಂಟ್ರಲ್ಗೆ ನಮ್ಮ ಒಳ್ಳೆ ಅಭಿವೃದ್ಧಿ ಕ್ಯಾಂಡಿಡೇಟು ಮನ್ಸೂರ್ ಅಲಿ ಖಾನ್ಗೆ ಕೊಟ್ಟಿದ್ದಾರೆ. ನಮ್ಮ ಶಿವಾಜಿನಗರ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕರು ರಿಜ್ವಾನ್ ಅರ್ಷದ್ MLA ಅವರು ಮತ್ತು ಈ ಭಾರತೀನಗರ್ 91 ವಾರ್ಡ್ ಕೌನ್ಸಿಲರು ಶಕೀಲ್ ಅಹಮದ್, ಭಾರತೀನಗರ್ ಬ್ಲಾಕ್ ಸುರೇಶ್ ಬಾಬು ನಮ್ಮ ನೇತೃತ್ವದಲ್ಲಿ ಈಗ ಚುನಾವಣೆ ಮನೆಗೆ ಹೋಗಿ ನಾವು ವೋಟ್ ಕೇಳಿ ಒಳ್ಳೆ ಕ್ಯಾಂಪಿಂಗ್ ಮಾಡಿದ್ದೀವಿ. ಈ ಎಲೆಕ್ಷನ್ ಇವತ್ತು ದಿನ ಜನ ಒಳ್ಳೆ ರೆಸ್ಪಾನ್ಸಿಬಲ್ ಕೊಡ್ತಾ ಇದ್ದಾರೆ. ಸೆಂಟ್ರನಲ್ಲಿ ಒಂದು ಒಳ್ಳೆ ಚೇಂಜಸ್ ಬೇಕು ಅಂದ್ಬಿಟ್ಟು ಮೋದಿ ಸರ್ಕಾರ ವಿರೋಧ ಆಗಿ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಕಾಶ ಕೊಡಬೇಕು. ಪುನಃ ಈ ದೇಶ ಕಾಪಾಡಿಸೋದು ಕಾಂಗ್ರೆಸ್ಸು, ದೇಶ ಉಳಿಬೇಕಂದ್ರೆ ಕಾಂಗ್ರೆಸ್. ಇನ್ನು ಕಮ್ಮನಹಳ್ಳಿ ವಾರ್ಡ್ ಅಧ್ಯಕ್ಷರಾದ ರಾಜ ಮತದಾನ ಪ್ರಕ್ರಿಯೆ ಪೂರ್ಣಗೊಳ್ತಾ ಇದ್ದಂತೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ಗೆ ಸರ್ವಜ್ಞನಗರ ಕ್ಷೇತ್ರದಿಂದ ಅತಿ ಹೆಚ್ಚು ಮತಗಳು ಬರುವ ನಿರೀಕ್ಷೆ ಇದೆ ಅಂತ ಕಾರ್ಯಕರ್ತರೊಂದಿಗೆ ಸಂಭ್ರಮಾಚರಣೆ ಮಾಡಿದರು. ನಮಸ್ಕಾರ. ನಿಮ್ಮ ಮಾಧ್ಯಮ ಮಂತ್ರಿ, ಯಾಕಂದರೆ ಪ್ರತಿ ಟೈಮು ನಾವೊಂದು ಇಂಟರ್ವ್ಯೂ ಇಡ್ತಾರೆ. ಈ ಸಲಿನೂ ನಾವು ಅದನ್ನೇ ಹೇಳ್ತೀರಿ. ಸರ್ವಜನಗರ ಕ್ಷೇತ್ರದಲ್ಲಿ KJ ಜಾರ್ಜ್ ಸರ್ ಪರವಾಗಿ ಮತಯಾತ್ರೆಯನ್ನು ನಾವು ಮಾಡಿದ್ದೀರಿ. ಒಳ್ಳೆಯ ಒಂದು ಲೀಡನ್ನು ಮನ್ಸೂರ್ ಅಲಿ ಖಾನ್ ಅವ್ರಿಗೆ ಕೊಡೋಕ್ಕೆ ನಾವು ಎಲ್ಲ ಜನ ಸೇರಿ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ. ರಿಸಲ್ಟ್ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಬಟ್ಟು ಈ ಸಲ ಮನ್ಸೂರ್ ಅಲಿ ಖಾನ್ ಗೆಲ್ಲೋದಂತೂ ಖಚಿತವಾಗಿ ಗೆಲ್ತಾರೆ. ಇನ್ನೊಂದು ನಮ್ಮ ಶಾಸಕರು KJ ಜಾರ್ಜ್ ಸರ್ ಮಾಡಿರೋ ಅಂಥ ಕೆಲಸದ ಮೇಲೆ ಎಲ್ಲರೂ ಓಟ್ ಹಾಕಿದ್ದಾರೆ. KJ ಜಾರ್ಜ್ ಸರ್ ಅಂದರೆ ಎಲ್ಲರಿಗೂ ಗೊತ್ತು. ಅವ್ರು ಮಾಡಿರೋ ಅಂಥ ಕೆಲಸ ನಮ್ಮ ಸರ್ಕಾರ ಈ 2,000 ರೂಪಾಯಿ ಆಗಲಿ, ಕರೆಂಟ್ ಫ್ರೀ ಕೊಟ್ಟಿರೋದ್ರಲ್ಲಿ ಆಗಲಿ, ಮತ್ತು ನೀವು ನೋಡ್ತೀರಾ ಎಲ್ಲ ಲೇಡೀಸೇ ಜಾಸ್ತಿ ಇರೋದು. ಪ್ಲಸ್ಸು ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಒಟ್ಟುಗೂಡಿ ಲೀಡರ್ಸ್ಗಳು ಸೇರಿ ನಮಗೆ ಒಂದು ಶಕ್ತಿ ತುಂಬಿಸಿದ್ದಾರೆ. ನಾವು ಅದ್ರ ಮೇಲೆ ಕೆಲಸ ಮಾಡಿದ್ದೀರಿ. ರಿಸಲ್ಟ್ ಬಂದ ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ನಮಸ್ಕಾರ.